ಹಲೋ. ಕರುಣ ಸರಸದ ಕೋಡಿ ಅರಿವ ಕಟಾರಾಕ್ಷದ ಪರತತ್ವಾರ ಆಲಾಪದ ವರಪುಣ್ಯಮಯ ಈ ಶರೀರದ ಆ ನಿರಭಾರಿ ಸದ್ಗುರು ಇರಲೆನ್ನ ಮಾನಸದಳು. ಹೌದು, ಪ್ರಾತಸ್ಮರಣೀಯ ಪರಮ ಸದ್ಗುರು ದೇವರಾಗಿರತಕ್ಕಂಥ ಯಾರಿಪ್ಪ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡೆಯ. ಹೌದು, ಕೈಲಾಸದಿಂದ ಶಿಷ್ಯನ ಬೆನ್ನತ್ತಿ ಮರತಿ ಮಂಡಲದಲ್ಲಿ ಹಾ ಹಾ, ಶಿವಂಪುರ ಹಟ್ಟಿಯಲ್ಲಿ ಮಾಯವಾಗಿ ಮಕಣಾಪುರವೆಂದು ನಾಮ ಹೊಂದಿರತಕ್ಕಂಥ ಯಾರಿಪ್ಪ? ನನ್ನಪ್ಪ ಗುರುಗೌರಿ ಸೋಮಲಿಂಗೇಶ್ವರನ ದಿವ್ಯ ಚರಣಾರವಿಂದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಹಾಗೂ ತನ್ನ ಪ್ರಿಯ ಶಿಷ್ಯ ಮಹಿಮಾ ಪುರುಷ, ಹೌದು ಹೌದು, ಆ ಸಿದ್ಧಿ ಪುರುಷ, ಹಾ ಹಾ, ಆ 3 ಮಂದಿ ಪುಣ್ಯದ ಮಕ್ಕಳ ಒಡೆಯ, 4 ಮಂದಿ ಸತ್ಯಧರ್ಮರ ಒಡೆಯ, ಯಾರಿಪ್ಪ? 71 ಮಂದಿ ಸಿದ್ಧರ ಒಡೆಯ, 101 ಮಂದಿ ಧರ್ಮರ ಒಡೆಯ, ಹಾ ಹಾ, ಆ 1700 ಕರಿಕಂಬಳಿ ಒಡೆಯ, ನವಕೋಟಿ ಸಿದ್ಧರ ಒಡೆಯ, ಹೌದು ಹೌದು, ಆ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಸಿದ್ಧಕುಲ ಮೂಲ ಚಕ್ರವರ್ತಿ ಸಾಧು ದಿನಮಣಿ ಯೋಗಿ ಪುರುಷ ಅನಂತಗನ ಲೀಲಾಮೂರ್ತಿಯಾಗಿರತಕ್ಕಂಥ ಯಾರಿಪ್ಪ? ಆ ಮುಮ್ಮೆಟ್ಟ ಗುಡ್ಡದ ಒಡೆಯನಾಗಿರತಕ್ಕಂಥ ಅಜ್ಜ ಮೋಕ್ಷಿದನ ಪಾದಕ್ಕೂ ಕೂಡ ಭಕ್ತಿಯಿಂದ ಶರಣೆಂದು, ಹೌದು ಹೌದು, ಎನ್ನ ಮ್ಯಾಳಿನ ಒಡೆಯನಾಗಿರತಕ್ಕಂಥ ಯಾರಿಪ್ಪ? ನನ್ನಪ್ಪ. ಆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ನೂತನ ಯಡ್ರಮಿ ತಾಲೂಕಿನ ಹೌದು, ಮುರುಘಾನೂರು ಕ್ಷೇತ್ರದ ಒಡೆಯ, ಎನ್ನ ಮ್ಯಾಳಿನ ಒಡೆಯನಾಗಿರತಕ್ಕಂಥ ಹಾ ಹಾ, ಅಪ್ಪ ಮುರುಳಾಳ ಸಿದ್ಧ ದೇವರ ಮತ್ತು ದಸ್ತಪ್ಪ ಮಹಾರಾಜರ ಪದಕ್ಕೂ ಕೂಡ ಭಕ್ತಿಯಿಂದ ಶರಣೆಂದು, ಶರಣೆಂದು, ಕವಿತಿಲಕರು, ಗಾನ ಗಾರುಡಿಗರು, ಸಿದ್ಧರತ್ನರು, ಹೌದು, ಪರಮ ಪೂಜ್ಯ ಮದಗುಂಡೇಶ್ವರಪ್ಪಾಜಿಯವರ ಪದಕ್ಕೂ ಕೂಡ ಭಕ್ತಿಯಿಂದ ಶರಣೆಂದು, ಹೌದು ಹೌದು, ಸುಕ್ಷೇತ್ರ ಪಾವನ ಕ್ಷೇತ್ರ ಅರಕೇರಿ ಗ್ರಾಮದಲ್ಲಿ ಹಾ ಹಾ, ನೆಲೆಗೊಂಡಿರ್ತಕ್ಕಂಥ ಎಲ್ಲ ನನ್ನ ಸಿದ್ಧ ಕುಲದ ಮೂಲ ಸಿದ್ಧಟಿಯನ್ನು ಹೌದು, ಬಹುತೇಕ ಬಹಳ ಜನ ಸಿದ್ಧರೆಲ್ಲ ಇಲ್ಲಿ ತುಳಿದ ಭೂಮಿ ಇದೆಲ್ಲ. ಹೌದು ಹೌದ್ರಿಪ್ಪ. ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳಾದರು. ತೇರವಾಡ ಮಂಗರಾಯ, ಕರ್ಣಿ ಮಲಕಾರಿ, ಡೋಣಜ ಮಾಶಿದ್ದಪ್ಪ, ಹೌದು, ಅವರ ತುಳಿದ ಭೂಮಿ. ಹಾ ಹಾ, 4 ಮಂದಿ ವರವಿನ ಮಕ್ಕಳಾದರು. ಅವತಾರ ಅವಧು ಸಿದ್ಧ, ದೇವೇಂದ್ರ ಬಿಳಿಯಾನಿ ಸಿದ್ಧ, ಆಚಾರ್ಯಗೌಡ, ಸ್ವಾಮಣ ಮುತ್ಯ, ಕಡಿ ಹುಟ್ಟ ಕನ್ನಮುತ್ಯ, ಹೌದು, ಅವರು ತುಳಿದ ಭೂಮಿ. ಹೌದು ಹೌದ್ರಿಪ್ಪ. ಆಮೇಲೆ ಇನ್ನು ಮುಂದೆ 21 ಮಂದಿ ಧರ್ಮರಂತ ಆಗಿ ಹೋದ್ರು ನಮ್ಮಲ್ಲಿ. ಹೌದು ಹೌದು, ಬಹುತೇಕ ನಮ್ಮ ಅಪ್ಪನ ಸಿದ್ಧಟಿಗೆ ಎಂಥದಂದ್ರೆ ಜಗತ್ತದೊಳಗೆ ನಾವು ಯಾವ ದೇವ್ರಿಗೆ ಹೊಂದಿಸಿ ನೋಡೋದು ಬೇಡ. ಹಾ ಹಾ, ನಮ್ಮ ಅಪ್ಪನ ಸಿದ್ಧಟಿಗೆ ಸ್ವಲ್ಪ ನಮ್ಮದು ನಾವೇ ಅವಲೋಕನೆ ಮಾಡ್ಕೋಬೇಕಾಗ್ತದ. ಹೌದು ಹೌದು, ಜಗತ್ತದೊಳಗೆ ಭಾಳ ದೇವರುಗಳಾಗಿ ಹೋಗ್ಯಾವ. ಹೋಗ್ಯಾರಿಪ್ಪ, ಹೋಗ್ಯಾರ. ಹೌದಾ? ಹಾ ಹಾ, ಹಲವಾರು ಈ ಭೂಮಿ ಮೇಲೆ ಶರಣರಾಗ್ಯಾರ, ದೇವರಾಗ್ಯಾರ, ಸಂತರಾಗ್ಯಾರ, ಮಾಂತರಾಗ್ಯಾರ ಕರೆ. ಹೌದು, ಆದ್ರೆ ನಮ್ಮ ಅಪ್ಪ ಅಮೋಘಿಸಿದನಂತ ಈ ಭೂಮಿ ಮೇಲೆ ಮತ್ತೊಬ್ಬ ದೇವ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದ್ರಿ. ಯಾಕ ನಾವೊಬ್ಬ ದೇವ್ರಾದ ಅಂದ್ರೆ ನನ್ನ ಮಕ್ಕಳು ದೆವ್ವ ಆಗ್ತಾವ. ಹೌದು, ಏನೋ ನಾವೊಬ್ಬ ದೇವರಾದ ಅಂದ್ರೆ ನನ್ನ ಮಕ್ಕಳು ದೆವ್ವ ಆಗ್ತಾವ. ಹಾ ಹಾ, ಯಾಕ ನಾವೊಬ್ಬ ದುಡಿದಿರ್ತೀನಿ, ನನ್ನ ಮಟ್ಟ ಅಟ್ಟೆ ದೇವ್ರ ಆಗಕ್ ಬರ್ತದ. ಹೌದು, ಆದ್ರೆ ನನ್ನ ಮಕ್ಕಳಿಗೆ ಆಗಕ್ ಬರುದಿಲ್ಲ. ಹಾ ಹಾ, ಆದ್ರೆ ನಮ್ಮ ಅಪ್ಪನ ಸಿದ್ಧಟಿಗೆ ಹಂಗಲ್ಲ. ಹೆಂಗ್ರಿಪ್ಪ? ಕೈಲಾಸದಲ್ಲಿ ಗುರು ಸೇವಾ ಮಾಡಿಕೊಂಡು ಭೂಲೋಕಕ್ಕೆ ಬಂದ ಬಳಕ ಮುಮ್ಮೆಟ್ಟು ಗುಡ್ಡದ ಮೇಲೆ ವಸ್ತಿ ಮಾಡಿದ. ಆ ಮುಂದ ಅಮ್ಮೋಗ ಸಿದ್ಧ ದೇವರಾದ, ಜಗತ್ತದೊಳಗೆ ದೊಡ್ಡ ದೇವರ ಅನಿಸ್ಕೊಂಡ. ಹೌದು, ಅವನ 3 ಮಂದಿ ಪುಣ್ಯದ ಮಕ್ಕಳು ದೇವರ ಅನಿಸ್ಕೊಂಡ್ರು. 4 ಮಂದಿ ವರವಿನ ಮಕ್ಕಳು ದೇವರಾದರು. 21 ಮಂದಿ ಮೊಮ್ಮಕ್ಕಳು ದೇವರಾದರು. 101 ಮಂದಿ ಗಿರಿಮಮ್ಮಕ್ಕಳು ದೇವರಾದರು. ಹರಿಮಮ್ಮಕ್ಕಳು ಗಿರಿಮಮ್ಮಕ್ಕಳು ಹಿಡ್ಕೊಂಡು ಅಮ್ಮೋಗ ಸಿದ್ಧನ ವಂಶಾವಳಿ ಜಗತ್ಯ ತುಂಬ ದೇವರಾಗಿ ಕೂತು, ಮಾನವಭಾವಿಗಳೇ ದೇವರಾಗಿ ಕೂತು. ಅಂತ ನನ್ನಪ್ಪ ಅಮ್ಮೋಗ ಸಿದ್ಧನ ಇತಿಹಾಸವನ್ನ ಬಹುತೇಕ ಅದು ಎಷ್ಟು ದಿನ ಹಾಡಿದ್ರೇನು, ಎಷ್ಟು ದಿನ ಹೇಳಿದ್ರೇನು, ಅದೇನು ಮುಗಿಲಾರದ ಸಿದ್ಧಟಿಗದ. ಅಂತ ನನ್ನಪ್ಪ ಜಗದೊಡೆಯನ ಆತನ ಪಾದಕ ಕೂಡ ಶರಣೆಂದು, ಆತನ 3 ಮಂದಿ ಪುಣ್ಯದ ಮಕ್ಕಳಿಗೇನು ಕೂಡ ಶರಣೆಂದು, ಆತನ 4 ಮಂದಿ ವರವಿನ ಮಕ್ಕಳಿಗೆ ಶರಣೆಂದು, ನವಕೋಟಿ ಸಿದ್ಧರ ಹಿಡ್ಕೊಂಡು ಎಲ್ಲಾ ಸಿದ್ಧರಿಗೆ ಶರಣೆಂದು. ಇವತ್ತಿನ ದಿವಸ ಇದಕ್ಕೆ ನಮ್ಮ ಸಿದ್ಧಟಿಗೆ ಮೂಲ ಕಾರಣ ನನ್ನವ್ವ ತಾಯಿ ಅಮ್ಮೋಗ ಸಿದ್ಧನ ಧರ್ಮಪತ್ನಿ. ಹೌದ್ರಿಪ್ಪ. ಜಗತ್ತದೊಳಗೆ ಬಹಳ ಮಂದಿ ದೇವ್ರ ಹೆಂಡ್ರ ಆದ್ರು, ನಿಮಗೆಲ್ಲ ಗೊತ್ತದ. ಹೌದಾ? ಸಂತ ತುಕಾರಾಮ ಅಂತ ಆಗಿ ಹೋದ, ತಮಗೆಲ್ಲ ಗೊತ್ತದ. ಸಂತ ತುಕಾರಾಮ ಸಂತ ಅನಿಸ್ಕೊಂಡ ಕರೆ ಅವನ ಹೆಂಡತಿ ಅವನಿಗೆ ಏನತ್ತಿಳು ತುಕ್ಯಾತಿದಳು. ಯಾಕ ಇವ ಪಾಂಡುರಂಗನ ಧ್ಯಾನ ಮಾಡೋದು ಶೇರ್ಕಿ ಬರ್ತಿದ್ದಿಲ್ಲ ಆಕಿಗೆ. ಆದ್ರೆ ನನ್ನಪ್ಪ ಅಮ್ಮೋಗ ಸಿದ್ಧನ ಕೈ ಯಾರು ಧರ್ಮ ಪತ್ನಿ ಆಗಿರತಕ್ಕಂಥ ಪದ್ಮಾವತಿ ತಾಯಿಯು ಅಮೋಘದ ಗುಡ್ಡದ ಮ್ಯಾಲ ಉಳ್ದ. ಪದ್ಮಾವತಿ ತಾಯಿ ಅರಕೇರಿ ಊರಲ್ಲಿ ಉಳಿದಳು. ನನ್ನ ಗಂಡ ಅಲ್ಲಿ ಅದಾನಂತ ಹೆಂಡತಿ ಮುಖ ಗಂಡ ನೋಡಲಿಲ್ಲ, ಗಂಡನ ಮುಖ
ಹೆಂಡತಿ ನೋಡ್ಲಿಲ್ಲ. ಹೌದು ಹೌದು ಗಂಡನ ತಕ್ಕಂತೆ ಹೆಂಡತಿ ಸಿಗೋದು ದುರ್ಲಭದ್ರಿ ಈಗೆಲ್ಲ. ಹೌದ್ರಿಪ್ಪ. ಈಗ ಸಿಗೋದು ಬಹಳ ದುರ್ಲಭದ. ಅವಾಗ ನೋಡ್ರಿ ಇಂಥ ನನ್ನ ತಾಯಿ ಈ ಸಿದ್ಧಟಿಗೆ ಮೂಲ ಆಧಾರ ಸ್ತಂಭ ಅದು ಯಾರಾದ್ರೂ ಇದ್ರೆ ನನ್ನವ್ವ ಪದ್ಮಾವತಿ ತಾಯಿ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತ ನನ್ನ ಅರಕೇರಿ ಗ್ರಾಮದಲ್ಲಿ ಆದಿಶಕ್ತಿಯಾಗಿರತಕ್ಕಂಥ ಪದ್ಮಾದೇವಿಯ ದಿವ್ಯ ಚರಣಾರವಿಂದಕ್ಕೆ ಭಕ್ತಿಯಿಂದ ಶರಣೆಂದು ಇವತ್ತಿನ ದಿವಸ ಈ ಪುಣ್ಯಮಯ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಎಲ್ಲ ದೇವನ ದೇವತೆಗಳ ಪಾದಕ್ಕೂ ಕೂಡ ಭಕ್ತಿಯಿಂದ ಶರಣೆಂದು ಇವತ್ತಿನ ದಿವಸ ಈ ಒಂದು ಅರಕೇರಿ ಗ್ರಾಮದಲ್ಲಿ ಏನಾಗೈತ್ರಿ ಸರ, ಎಲ್ಲ ನನ್ನ ಗುರು ಹಿರಿಯರು ಇಚ್ಛಾ ಮಾಡಿಕೊಂಡು ಬಹುತೇಕ ವರ್ಷ ಈ ಕಾರ್ಯಕ್ರಮ ಮಾಡ್ತಾರೆ. ಹೌದು ನನಗಿನ ಈಗ ಒಬ್ಬರಿಗೆ ನಾ ಕೇಳ್ದ ಎದರ ಸಂಬಂಧ ಇದು ಜಾತ್ರೆ ಮಾಡ್ತೀರಿ ಅಂದ ಕೂಡಲೇ ಮಳಿ ಸಂಬಂಧ ನಾವು ವರ್ಷ ಪರು ಅಂತೇಳಿ ಮಾಡ್ಕೊಂಡು ಬರ್ತೀವಿ. ಹೌದಲ್ರಿ? ಹೌದಲ್ರಿ? ಹಾಂ, ಇದು ಒಂದು ಅಮೋಘ ಸಿದ್ಧನ ಇತಿಹಾಸದಲ್ಲಿ ಬಹುತೇಕ ಅಂದ್ರೆ ಏನೋ ಅಮೋಘ ಸಿದ್ಧ ಕೈಲಾಸ ಗಮನದಲ್ಲಿ ಆ ಗುರುವಿನಲ್ಲಿ ಎಷ್ಟೋ ಸಾನಿಗೆ ಬೇರಾಗಿ ಸೌದ ಕೊಡ್ಡಾಗಿ ನವದ ಎಷ್ಟೋ ದಿವಸ ದುಡಿದು ಬರು ಎಳೆದಾಗ ಗುರು ಸೋಮಲಿಂಗನ ಕಡೆಯಿಂದ ಏನ ತಂದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಂಜಿಗೆ ತೊಟ್ಟಿಲ್ಲ ಮಳಿ ಕೇಳಿ ಬೆಳಿಕೇಲಿ ತಗೊಂಡು ಬಂದಾನ. ನನ್ನಪ್ಪನ ವಂಶಾವಳಿಗೆಲ್ಲ ಬಹುತೇಕ ಈಗ ಎಲ್ಲಾದರೂ ಕೂಡ ನಮ್ಮ ಸಿದ್ಧಟಿಗೆ ಎಲ್ಲಿ ನಮಗೆ ಮಳೆ ಬೇಕಾಗಿತ್ತಂದ್ರೆ ನಮ್ಮ ಕಡೆಗೆ ನುಚ್ಚು ಮಾಡಿ ಮಳೆ ಬೇಡ್ತೇವೆ ನಾವೆಲ್ಲ. ಕಲ್ಲೂರಕ್ಕಾಗಿರ್ಬೋದು, ನಮ್ಮಲ್ಲಿ ಮುರುಘಾನೂರಕ್ಕಾಗಿರ್ಬೋದು. ಆದರೆ ಇವತ್ತಿನ ದಿವಸ ನಮ್ಮ ಇಲ್ಲಿ ಅರಕೇರಿ ಗ್ರಾಮದಲ್ಲಿ ನನ್ನ ಅಮೋಘ ಸಿದ್ಧನ ಒಂದು ದಿವ್ಯ ಒಂದು ಪರ್ವವನ್ನು ಮಾಡಿಕೊಂಡು ಅಂದ್ರೆ ಈ ಭಕ್ತರಿಗೆಲ್ಲ ಮಳೆ ಬೆಳೆ ನೀನು ಚೆನ್ನಾಗಿ ಇಡುವ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಆ ಭಗವಂತನಿಗಾಗಿ ಇವತ್ತಿನ ದಿವಸ ಒಂದು ಪೂಜೆ, ಹೋಮ, ಯಜ್ಞ ಕಾರ್ಯ, ಆಮೇಲೆ ಪಲ್ಲಕ್ಕಿಯನ್ನು ಒಂದು ಜಾಗರಣ ನಿಮಿತ್ತ ಮಾಡಿಕೊಂಡು ಆಮೇಲೆ ಒಂದು ವಿಶೇಷವಾಗಿ 2 ಡೊಳ್ಳಿನ ಮೇಳಗಳು ಕೂಡಿಸ್ಯಾರ. ಒಂದು ಅಫ್ಜಲ್ಪುರದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ, ಇನ್ನೊಂದು ಅದೇ ಕಲಬುರಗಿ ಜಿಲ್ಲಾ ಮುರುಘಾನೂರದ ಶ್ರೀ ಸೋಮೇಶ್ವರ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಹಿಂಗೆ 2 ಸಂಘಗಳನ್ನು ಕೂಡಿಸ್ಯಾರ. ಭಾಳ ಇಲ್ಲಿಲ್ಲ, ಭಾಳ ನಮ್ಮ ಸಿದ್ಧಟಿಗೆಯಲ್ಲಿ ಭಾಳ ಹಿರಿಯರು ಕೂಡ ಆಗಮಿಸಿದ್ದಾರೆ. ನಮ್ಮ ಔದುಸಿದ್ಧ ಮಹಾರಾಜರ ತಂದೆಯವರು ಬಹುತೇಕ ಮನಮಿ ಮದಗೊಂಡ ಮಹಾರಾಜರ ಜಗತ್ತೇ ಎಲ್ಲ ಪ್ರಸಿದ್ಧ ಆಗಬೇಕಾದ್ರೆ ಅದಕ್ಕೆ ಬಲಗೈ ಬಂಟ್ನೆ ನಮ್ಮ ಮಧುಮಾರಾಯ ಅಂತಕ್ಕಂಥ ಮಾತನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕು. ನಮ್ಮ ಮಧುಮಾರಾಯವರಿಗೂ ಕೂಡ ಬಂದಾರ, ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣು ತಾಯಿ ತಂದೆಗಳೇ, ಮುದ್ದು ಮಕ್ಕಳೇ, ಇವತ್ತಿನ ದಿವಸ ನಮ್ಮ ಆತ್ಮೀಯರು ನಮ್ಮ ಬಹುತೇಕ ತಮಗೆಲ್ಲ ಗೊತ್ತದ ಅಮೋಘ ಸಿದ್ಧನ ಇತಿಹಾಸದಲ್ಲಿ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಮೂಡಿಸಿಕೊಂಡು ಇವತ್ತಿನ ದಿವಸ ಏನೋ ಚಂದ್ರು ಮಾಸ್ತರ್ ಅವರು ಅಫ್ಜಲ್ಪುರದವ್ರು ಬಂದಾರ ಅಂತೇಳಿ ಬರಬೇಕಂತೇಳಿ ತಿಳ್ಕೊಂಡು ನಮ್ಮ ಬೆಟ್ಟಿಗಾಗಿ ಬಂದಿರತಕ್ಕಂಥ ಅಂಶಿದ್ದಣ್ಣ ಕ್ವಾಣಬಾಯಿ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬ ಧನ್ಯವಾದಗಳು. ಇವತ್ತಿನ ದಿವಸ ಇಲ್ಲೆಲ್ಲ ಬಂದು ಕೂಡಿರ್ತಕ್ಕಂಥ ಎಲ್ಲ ಕಲಾವಿದರೇ, ನನ್ನ ಗುರು ಹಿರಿಯರೇ, ಎಲ್ಲ ನನ್ನ ಒಡೆಯರ ಕುಲ ಬಂಧು ಬಾಂಧವರೇ, ತಮಗೆಲ್ಲರಿಗೂ ಕೂಡ ತಮ್ಮ ಅಂತರಾತ್ಮದಲ್ಲಿ ಪರಮಜ್ಯೋತಿಯಾಗಿ ಬೆಳಗುತ್ತಿರುವ ಆ ಪರಮಾತ್ಮನಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈಗಾಗಲೇ ಹಿರಿಯರು ಒಂದು ಮಾತನ್ನು ಹೇಳಿಬಿಟ್ಟಾರ. ಹೇಳ್ಯಾರಿಪ್ಪ, ತಾವು ಯಾವುದೇ ವಿಷಯ ಮಾತಾಡಿದ್ರೆ ಸಿದ್ಧಟಿಗೆ ವಿಷಯವನ್ನು ಆಧಾರ ಸ್ತಂಭ ಇಟ್ಕೊಂಡು ನೀವು ಅದನ್ನು ಮಾತಾಡ್ಕೊಂಡು ಹೋಗ್ರಿ ಅಂತ ಹೇಳ್ಯಾರ. ಹೌದು ಒಂದು ಸ್ವಲ್ಪ ಒಂದು ವಿನಂತಿ ದೈವಿಕ ಏನದ ಅಂತ ಕೇಳಿದ್ರೆ ನಮ್ಮದು ಏನ್ರಿಪ್ಪ, ಸಿದ್ಧಟಿಗೆ ವಿಷಯ ಭಾಳ ಗುಮ್ಮದ. ನನಗೆ ಗೊತ್ತಿದ್ದ ವಿಷಯ ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿದ್ದ ವಿಷಯ ಮತ್ತೊಬ್ಬರಿಗೆ ಗೊತ್ತಿಲ್ಲ. ಈ ಸಿದ್ಧಟಿಗೆ ಬಹುತೇಕ ಭಾಳ ಗುಮ್ಮದ. ಅದ್ರೊಳಗೆ ನಾವೇನು ಭಾಳ ಬಲ್ಲವರಲ್ಲ, ಭಾಳ ಪಂಡಿತರಲ್ಲ, ಭಾಳ ಶಾಣ್ಯರಲ್ಲ. ಇತ್ತಿತ್ತಲಾಗಿ ಏನೋ ಭಗವಂತನ ಆಶೀರ್ವಾದ. ನಾವು ಮಧುಮಾರಾಯವ್ರು ನಮ್ಮ ಊರಿಗೆ 25 ವರ್ಷ ಹಾಡ್ಲಕ್ಕೆ ಬಂದರು. ಅವರು ಹಾಡ್ಲಕ್ಕೆ ಬರೋ ಹೇಳ್ದ ನಮ್ಮ ಚೊಡ್ಡೆ ಉಟ್ಕೊಳಕ್ಕೆ ಬರ್ತಿದ್ದಿಲ್ಲ ಇನ್ನು. ಏನೋ ಅವ್ರು ನೋಡ್ಕೊಂಡು ನಾವು ಹಂಗೆ ಬೆಳ್ಕೊಂಡು ಬಂದಿದ್ದೆವು. ಏನೋ ಇವತ್ತಿನ ದಿವಸ ಮುರುಘಾನೂರ ಮಗನಿಗೆ ಇವತ್ತು ನಮ್ಮ ಸಿದ್ಧಟಿಗೆಯಲ್ಲಿ ಇನ್ನೊಂದು ಅಮೋಘ ಸಿದ್ಧ ಜಾತಿ ಕುಲ ಭೇದ ಏನೂ ಇಲ್ಲ. ಆದ್ರೆ ನಾವೆಲ್ಲ ಮೊದಲು ಭಜನಾ ಮಾಡ್ತಿದ್ದೆವು. ಯಾಕೆ ನಾವು ಕಡ್ಕೊಳ್ಳೋ ಮಡಿವಾಳಪ್ಪನ ತತ್ವದವರು ಅವಾಗ ಭಜನಾ ಮಾಡ್ಕೋತ ಬಂದೆವು. ಮುಂದೆ ಇವ್ರು ಎಲ್ಲ ಮಧುಮಾರಾಯ ಅವರು ಹಾಡೋದು ಕಂಡು ನಾವು ಡೊಳ್ಳಿನ ಪದ ಹಾಡಬೇಕನ್ನುವಂಥ ಇಚ್ಛೆ ಇಟ್ಕೊಂಡು ನಾವು ಮುಂದೆ ಡೊಳ್ಳಿನ ಪದ 2014ರಲ್ಲಿ ಪ್ರಾರಂಭ ಮಾಡ್ಕೊಂಡು ಬಂದೆವು. ನನ್ನಪ್ಪ ಭಂಡಾರದ ಒಡೆಯ ಏನೋ ನಮಗೂ ಕೂಡ ಆಶೀರ್ವಾದ ಮಾಡೋದು. ನನ್ನನ್ನು ಹೆಂಗೋ ನಮ್ಮದು ಗಾಡಿ ಹೊಂಟೈತೆ ಅಂದ್ರೆ ಇದು ನಮ್ಮದು ಸೌಭಾಗ್ಯ ಅನ್ನುವಂಥ ಮಾತನ್ನು ತಿಳಿಸ್ಕೊಂಡು ಇವತ್ತಿನ ದಿವಸ ನಮಗೆ ಎಟ್ಟು ಅಮೋಘ ಸಿದ್ಧ ಮಾಧುಲಿಂಗ ಮಲಕಾರ ಸಿದ್ಧ ಎಟ್ಟು ಬುದ್ಧಿ ಕೊಟ್ಟಾರಲ್ಲ ಅಷ್ಟರ ಮಟ್ಟಿಗೆ ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಸಿದ್ಧಟಿಗೆ ವಿಷಯವನ್ನೇ ಮಾತಾಡ್ತೇವೆ, ಸಿದ್ಧಟಿಗೆ ವಿಷಯವನ್ನೇ ಹಾಡ್ತೇವೆ ಅಂತಕ್ಕಂಥ ಮಾತನ್ನು ದೈವದ ಮುಂದೆ ವಿನಂತಿ ಮಾಡಿಕೊಂಡು ಇವಾಗ ಭಾಳ ಇದು ಇನ್ನೂ ಒಂದು ವಿಷಯ ಹೇಳಬೇಕು.
ಏನ್ರಿಪ್ಪ? ಏನು ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ತನ ಪದ್ಮಾವತಿ ಸತ್ಯಧರ್ಮರು ಹಿಡ್ಕೊಂಡು ಹಿಂಗೆ ಬಂದೆವು ಕರೆ. ಹೌದು ಹೌದು. ಆದ್ರೆ ಇಲ್ಲೊಬ್ಬರು ದೊಡ್ಡ ಮಹಾನ್ ವ್ಯಕ್ತಿಗಳಾಗಿ ಹೋದರು ಸಿದ್ಧ ಪರಂಪರೆಯಲ್ಲಿ. ಹೌದು ಹೌದು. ಅರಿಕೇರಿ ಸಿದ್ದಪ್ಪ ಮಹಾರಾಜರು ಅಂತ ಹೇಳಿ. ಹೌದು ಹೌದು. ಬಹುತೇಕ ಉಂಡೂಟ ಕಂಡ ಕನಸ ಸತ್ತ ಕೂಶಿಗೆ ಬದುಕಿಸಿದಂತ ಮಾನವರೇ ನಮ್ಮ ಅರಿಕೇರಿ ಸಿದ್ದಪ್ಪ ಮಹಾರಾಜರು. ಅವ್ರ ಮಗ ಓಯ್ಯಪ್ಪ ಮಹಾರಾಜರು. ಸಿದ್ದಪ್ಪ ಮಹಾರಾಜರ ಮಗ ಓಯ್ಯಪ್ಪ ಮಹಾರಾಜ ಕರೆ. ಆದ್ರ ಅವ್ರ ಅಪ್ಪನಕ್ಕಿಂತಲೂ ಮಿಗಿಲಾದ ವಸ್ತು ಅಂತ ಬಹಳ ಜನ ಹೇಳ್ತಿರ್ತಾರ ನಮ್ಮವರೆಲ್ಲ. ಯಾಕ ದಾರಿ ಹೊಂಟ ಹಾಯ್ದು ಹೋಗುವ ಹೇಳಿದಾಗ ಅವನ ಬಾಯಿಲೆ ಏನು ನುಡಿತಾನ ಅದನ್ನೇ ಸಿದ್ಧಾಂತ ಜಗತ್ತದೊಳಗೆ ಇನ್ನೂ ಇತಿಹಾಸದೊಳಗೆ ಐತಿ ಅಂತ ಭಾಳ ಜನ ನಮ್ಮ ಹಿರಿಯ ಕಲಾವಿದರು ಹಾಡ್ಕೊಂಡು ಬಂದಾರ. ನಾವೇನು ನೋಡಿಲ್ಲ ಅವರಿಗೆ. ಆದ್ರೆ ಅಂಥ ಸಿದ್ಧಡಿಗೆಯನ್ನೇ ಇನ್ನೂ ಜೀವಂತಾಗಿ ಉಳಿದೈತಿ ಅಂದ್ರೆ ಬಹುತೇಕ ಅಂಥವ್ರು ನಮ್ಮ ಸಿದ್ಧ ಪರಂಪರೆಯಲ್ಲಿ ಅಮೋಘ ಸಿದ್ಧನ ಪ್ರತಿರೂಪ ಅರಿಕೇರಿ ಸಿದ್ದಪ್ಪ ಮಹಾರಾಜ. ಸಿದ್ದಪ್ಪ ಮಹಾರಾಜರ ಮಗ ಓಯ್ಯಪ್ಪ ಮಹಾರಾಜ. ಇವರೆಲ್ಲ ತುಳಿದ ಭೂಮಿ ಅದ. ಅಂಥವ್ರು ತುಳಿದ ಭೂಮಿಯಾಗ ನಮಗೆ ಹಾಡ್ಲಿಕ್ಕೆ ಇವತ್ತು ಅವಕಾಶ ಸಿಕ್ಕದಂದ್ರೆ ಬಹುತೇಕ ನಾವು ಪುಣ್ಯವಂತ ಅನ್ನುವಂಥ ಮಾತನ್ನು ನಾನು ಎದೆ ತಟ್ಟಿ ಹೇಳುವಂಥ ಮಾತದ ಮಾನವಭಾವಿಗಳೇ. ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ತಾವೆಲ್ಲ ಭಾಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಕೊಂಡು ಮುತ್ಯ ಅಮೋಘಿಸಿದ ಮೇಲೆ ಭಕ್ತಿ ಭಾವ ಇಟ್ಕೊಂಡು ಮಳಿ ಸಲುವಾಗಿ ಪರ್ವ ಅಂತೇಳಿ ತಾವೆಲ್ಲರೂ ಮಾಡ್ಕೊಂಡು ಬಂದಿರಿ. ನೀವೆಲ್ಲರೂ ಇದೇ ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ಇದೇ ನಂಬಿಕೆ ಮುತ್ಯ ಅಮೋಘಿಸಿದ್ದ ಸೋಮಲಿಂಗ ಔದು ಸಿದ್ಧ ಬಿಳಿಯಾನ ಸಿದ್ಧ ಸಿದ್ದಪ್ಪ ಮಹಾರಾಜನ ಮೇಲೆ ಹಿಂಗೆ ಯಾವತ್ತು ಇದೇ ಭಕ್ತಿ ಇಟ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮ ಊರಿಗೆ ಮಳಿ ಬೆಳಿ ಸುಖ ಸಂಪತ್ತು ಕೊಟ್ಟು ಅರಿಕೇರಿ ಊರು ಅಗಸಿ ಬಾಗಲಿ ಬಂಗಾರ ತಲಬಗಲು ಕಟ್ಟುವಂಥ ಶಕ್ತಿ ಮುತ್ಯ ಅಮೋಘಿಸಿದ ಕೊಟ್ಟೆ ಕೊಡ್ತಾನನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ನೀವು ಜೀವನದಲ್ಲಿ ಇದೊಂದು ಮಾತು ನೆನಪಿಟ್ಟುಕೊಂಡ ಯಾವತ್ತೂ ಕೂಡ ಮಾಯಾ ಸಂಸಾರದೊಳಗೆ ಮರವಿಗೆ ಬೀಳದೆ ಅರಿವಿನಿಂದ ಸಿದ್ಧರ ಚರಣ ಹಿಡಿದು ನಾವು ನೀವು ನಡೆಯೋಣ ಅನ್ನುವಂಥ ಮಾತನ್ನು ತಿಳಿಸ್ಕೊಂಡು ಇವಾಗೊಂದು ಪದ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೆವು. ಆ ಪದ್ಯ ಯಾವ್ದಂದ್ರೆ ಯಾವ್ದ್ರಿಪ್ಪ? ಅಮೋಘಿಸಿದ್ದ ಕೈಲಾಸದಲ್ಲಿ ಗುರುಸೇವ ಮಾಡಿಕೊಂಡು ಭೂಲೋಕಕ್ಕೆ ಬಂದ ಬಳಿಕ 3 ಮಂದಿ ಪುಣ್ಯದ ಮಕ್ಕಳಾದರು. ಯಾರ್ಯಾರಿಪ್ಪ? ತೇರವಾಡ ಮಂಗರಾಯ, ಕರ್ಣಿ ಮಲಕಾರಿ, ಡೋಣಜ ಮಾಸಿದ್ದಪ್ಪ. ಇಲ್ಲಿ ಹಾಡುವಂತ ಪದ್ಯ ಯಾವ್ದಂದ್ರ ಅಮೋಘಿಸಿದ್ದನ ಪುಣ್ಯದ ಮಗ ಸಾಕ ಮಗ ಹಿರಿಯವ ಮಾಸಿದ್ದಪ್ಪ. ನಾತ್ಯಾಪೋತ್ಯ ಗ್ರಾಮದ ಜಾಬಗೊಂಡಗೌಡ ಕನ್ನವಗ ಮದುವೆಯಾಗಿ 12 ವರ್ಷ ಆಗಿತ್ತು. ಮಕ್ಕಳು ಇದ್ದಿದ್ದಿಲ್ಲ. ಮಕ್ಕಳು ಎಲ್ಲಾರ ಬಟ್ಟಿಗೆ ಗಂಡ ಹೆಂಡತಿ ಇಸಾ ಕುಡ್ದು ಪ್ರಾಣ ಕೊಡ್ಬೇಕಂತ ಹ್ಯಾಂಗ ತಯಾರಾಗ್ತಾರ, ಹ್ಯಾಂಗ ಅಮೋಘಿಸಿದ ಅರುವುಂಟಾಗ್ತದ, ಹ್ಯಾಂಗ ಅಮೋಘಿಸಿದ್ದ ಅವರಿಗೆ ಮಕ್ಕಳು ಕೊಡ್ತಾನ ಅನ್ನುವಂಥ ಮಾತನ್ನು ಇದೊಂದು ಕ್ಯಾಲಿಯನ್ನು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಭಾಳ ಭಾವಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ತಾವೆಲ್ಲ ಎಲ್ಲರೂ ಆಲಸ್ರ ಅಂತೇಳಿ ವಿನಂತಿ ಮಾಡಿಕೊಂಡು ಆ ಪದ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ.